ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆಲ್ಲ ಕಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂತ. ಇವತ್ತಿದನ್ನು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲು ನೋಡಿ, ಮೇನ್ ಕ್ಲಾತ್ ಮೇಲೆ ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ನೆಕ್ ಹತ್ರ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೆಕ್ ಹತ್ರ ನಾನು ಕಟ್ಟಿಂಗ್ ಮಾಡಿರಲಿಲ್ಲ. ಆ ಮಾರ್ಕಿಂಗ್ ಏನು ಹಾಕಿದ್ದೀವಿ ಅದನ್ನು ಬಿಟ್ಟು ನಾವು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕ್ಲಾತ್ ಮೇಲೆ ಜಾರ್ತಾ ಇದೆ ಅಂತ ನಾನು ಕಟ್ ಮಾಡ್ಕೊಂಡಿಲ್ಲ ಅಷ್ಟೇ. ನೋಡಿ, ಈ ರೀತಿ ಮಾರ್ಜಿನ್ ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಆ ಮಾರ್ಕಿಂಗ್ ಲೈನ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆ ಅಂದರೆ ನಾವು ಕಟ್ ಮಾಡೋವಾಗ ಕೂಡ ಮಾರ್ಕಿಂಗ್ ಲೈನ್ ಮೇಲೇ ಅಲ್ವಾ ಕಟ್ ಮಾಡ್ತೀವಿ. ಹಾಗೆ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಈ ರೀತಿ ಕಟ್ಸನ್ನು ಇಕ್ಕೊಳ್ಳೋದ್ರಿಂದ ರೌಂಡ್ ಇರೋ ಕಡೆ ಆ ಥರ ಸ್ಟ್ರೈಟಾಗಿದ್ದರೆ ಅವಶ್ಯಕತೆ ಇಲ್ಲ. ಕ್ರಾಸಾಗಿದ್ದರೂ ರೌಂಡ್ ಶೇಪಲ್ಲಿದ್ದರೂ ಕೂಡ ಈ ರೀತಿ ನಾವು ಕಟ್ಸನ್ನು ಕೊಟ್ಕೋಬೇಕು. ಹಾಗೆಯೇ ಕೆಳಗಡೆ ಸೈಡು ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಹೀಗೆ ಹಾಕ್ಕೊಳ್ಳಿ. ಅಲ್ಲಿ ಕೂಡ ಎಕ್ಸ್ಟ್ರಾ ಕ್ಲಾತ್ ಇರೋದು ಸ್ವಲ್ಪ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ಈಗ ಇದನ್ನು ನಾವು ನೋಡಿ ಈ ಗ್ಯಾಪಲ್ಲಿ ಉಲ್ಟಾ ತೆಗಿಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಈಗ ಅದರ ಮೇಲೆ ನೆಕ್ ಹತ್ರ ಕೆಳಗಡೆ ಸೈಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಕ್ಲಾತನ್ನು ನೀಟಾಗಿ ಟರ್ನ್ ಮಾಡ್ಕೊಳ್ತಾ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ಉಲ್ಟಾ ಮಾಡಿಕೊಂಡು ನಾವು ಸುತ್ತಲೂ ಕೂಡ ಹಾಗೇ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಫಸ್ಟು ನಾನು ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ನಾವು ಎಡ್ಜಿಗೆ ಹಾಕ್ಕೊಳ್ತಾ ಬರಬೇಕು. ಈಗ ನೋಡಿ, ಕೆಳಗಡೆ ಸೈಡನ್ನು ಸ್ಟಿಚ್ ಹಾಕ್ಕೊಂಡು ಸೈಡ್ ಫಿಟ್ಟಿಂಗ್ ಕಡೆ ಎಲ್ಲ ಕಡೆಗೂ ಕೂಡ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಫಸ್ಟು ಕೆಳಗಡೆ ಸೈಡ್ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡ್ತೀನಿ. ಉಲ್ಟಾ ಮಾಡಿದ್ದೀವಲ್ವ ಆ ಕಡೆಗೆ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಕಂಟಿನ್ಯೂಸ್ ಆಗಿ ಹಾಗೇ ಎಲ್ಲ ಸೈಡ್ಸು ಕೂಡ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಎಲ್ಲೂ ಸಿಂಕ್ ಆಗದಿರ ನೋಡ್ಕೊಳ್ಳಿ. ಈ ರೀತಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಸೈಡ್ಸ್ ಎಲ್ಲ ಕೂಡ ಈಗ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ವ ಅದನ್ನು ಮೇನ್ ಕ್ಲಾತನ್ನು ಈ ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಕ್ಸ್ಟ್ರಾ ಇರೋದೆಲ್ಲ ಕೂಡ ಕಟ್ಟಿಂಗನ್ನು ಮಾಡ್ಕೋಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಡಾಟ್ಸ್ ನಾವು ಹಾಕಿರ್ತೀವಲ್ಲ ಅದನ್ನು ಇನ್ನೊಂದು ಡಾಟನ್ನು ಕೂಡ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನಾನು. ಹೀಗೆ ಮಾರ್ಕ್ ಹಾಕ್ಕೊಂಡು ಎರಡು ಡಾಟನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು ಕಂಪಲ್ಸರಿ, ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗುತ್ತೆ. ಹೀಗೆ ರಫ್ ಹೊಡ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಎರಡು ಡಾಟನ್ನು ಕೂಡ ಸೇಮ್ ಅದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡು ಡಾಟನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಹಾಕ್ಕೊಂಡ್ಮೇಲೆ ನಾನು ಹುಕ್ಸನ್ನು ಬ್ಯಾಕ್ ಸೈಡ್ಗೆ ಇಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇದಕ್ಕೆ ಒಂದಕ್ಕೆ ಹುಕ್ಸ್ ಪಟ್ಟಿ ಇನ್ನೊಂದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. 1.5 ಇಂಚ್ ಇರೋ ಥರ ಪೀಸನ್ನು ತಗೊಂಡು ಅಗಲ ನೋಡಿ ಈ ರೀತಿ ಎರಡೂ ಸೈಡು ಕೂಡ ನಾವು ಫೋಲ್ಡ್ ಮಾಡಬೇಕು. ಯಾಕಂದರೆ ನೆಕ್ಕನ್ನು ಆಲ್ರೆಡಿ ಫಿನಿಶ್ ಮಾಡಿದ್ದೀವಿ. ಕೆಳಗಡೆ ಸೈಡು ಕೂಡ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಇದನ್ನು ಎರಡೂ ಸೈಡ್ಗೂ ಕೂಡ ನಾವು ಫೋಲ್ಡ್ ಹಾಕ್ಕೊಂಡು ಈಗ ಫ್ರಂಟ್ ಸೈಡಿಂದ ನಾನು ರೈಟ್ ಸೈಡಿಂದ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ತಾಯಿದ್ದೀನಿ. ಡಬಲ್ ಫೋಲ್ಡಲ್ಲಿ ಟರ್ನ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದು ಹುಕ್ಸ್ ಪಟ್ಟಿ.
ಇನ್ನೊಂದನ್ನು ತಗೊಂಡು ಕಾಜಾಪಟ್ಟಿನ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಇದನ್ನು ನೋಡಿ ರಾಂಗ್ ಸೈಡಿಂದ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದಕ್ಕೂ ಕೂಡ ಎರಡೂ ಸೈಡ್ಗೂ ಕೂಡ ನಾವು ಫೋಲ್ಡನ್ನು ಹಾಕ್ಕೋಬೇಕು. ಕಾಣಿಸ್ತಿದೆ ಅಲ್ಲ. ಈಗ ಇದನ್ನು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು, ಆದರೆ ಪೂರ್ತಿ ಟರ್ನ್ ಮಾಡಬಾರ್ದು. ನೋಡಿ ಈ ರೀತಿ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಹುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ರೆಡಿ ಆಗುತ್ತೆ. ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ನಾನು ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ಟಿಚ್ ಹಾಕೋದ್ರ ಮೇಲೆ ಅದ್ರ ಪಕ್ಕದಲ್ಲಿ ಒಂದು 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆಗ ಹುಕ್ಸ್ ಹಾಕಿದಾಗ ನಮಗೆ ಎತ್ಕೊಳ್ದಿರ ಇರುತ್ತೆ. ಈಗ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ತಗೊಂಡು ನೋಡಿ, ಇದರಲ್ಲಿ ಕೂಡ 3 ಪಾರ್ಟ್ಸ್ ಇರುತ್ತೆ. ಮೊದಲು ಇದೊಂದು ಸೆಂಟರ್ ಪಾರ್ಟ್ ತಗೊಂಡು ನೆಕ್ಕನ್ನು ಮೊದಲಿಗೆ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದು ಕೂಡ ರೈಟ್ ಸೈಡ್ ಮೇಲೆ ಕ್ಲಾತನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ನೆಕ್ಕನ್ನು ಸ್ಟಿಚ್ ಹಾಕ್ಕೊಂಡು ಸ್ಮಾಲ್ ಕಟ್ಸನ್ನು ಇಟ್ಕೊಳ್ಳಿ. ಹೀಗೆ ಕಟ್ಸನ್ನು ಹಾಕ್ಕೊಂಡು ಇದನ್ನು ಟರ್ನ್ ಮಾಡಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕೆಳಗಡೆ ಸೈಡು ಸ್ಟಿಚ್ ಹಾಕ್ತಿಲ್ಲ. ಈಗ ನೆಕ್ಕನ್ನು ಮತ್ತೆ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸುತ್ತಲೂ ಕೂಡ ಹಾಗೆ ಹಾಕ್ಕೊಂಡು ಬಂದುಬಿಡಿ. ಈ ರೀತಿ ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡಬೇಕು. ಹೀಗೆ ಸ್ಟಿಚ್ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಮೇನ್ ಕ್ಲಾತ್ ಯಾವ ಸೈಜಲ್ಲಿದೆಯೋ ಆ ಸೈಜ್ಗೆ ಬರೋ ಥರ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಇನ್ನೂ 2 ಪೀಸ್ ಇದೆಯಲ್ವ, ಅದು ಲೈನಿಂಗನ್ನು ಮೇನ್ ಕ್ಲಾತ್ ರಾಂಗ್ ಸೈಡ್ಗೆ ಇಟ್ಕೊಂಡು ನಾನು ಸ್ಟಿಚ್ಚನ್ನು ಹಾಕ್ಕೊತೀನಿ. ಇಷ್ಟೊತ್ತು ನಾವು ರಾಂಗ್ ಸೈಡ್ಗೆ ಇಟ್ಕೊಂಡು ರೈಟ್ ಸೈಡ್ಗೆ ಇಟ್ಕೊಂಡು ರಾಂಗ್ ಸೈಡ್ಗೆ ಟರ್ನ್ ಮಾಡಿದ್ವಲ್ಲ, ಈಗ ಆ 2 ಪೀಸನ್ನು ಒಂದೇ ಸಲ ರಾಂಗ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಅವನ್ನ ಟರ್ನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ 4 ಎಲ್ಲ ಕಡೆಗೂ ಕೂಡ ಹಾಗೇ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ 2 ಪೀಸನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಇಲ್ಲಿ ಪಾಯಿಂಟ್ ನಾವು ಮಾರ್ಕ್ ಹಾಕಿರ್ತೀವಲ್ವ, ಆ ಪಾಯಿಂಟನ್ನು ಕರೆಕ್ಟಾಗಿ ನಾವು ಜೋಡಿಸ್ಕೊಂಡು ಈ ರೀತಿ ಕರೆಕ್ಟಾಗಿ ಇದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಇದ್ದರೂ ಕೂಡ ಆ ಪಾಯಿಂಟ್ ಮಾತ್ರ ನಮಗೆ ಕರೆಕ್ಟಾಗಿ ಬರಬೇಕು. ಒಂದೇ ಕಡೆ 2 ಪಾಯಿಂಟ್ಗಳು ಕೂಡ ಒಂದೇ ಕಡೆಗೆ ಬರಬೇಕು. ಆ ರೀತಿ ಜೋಡಿಸ್ಕೊಂಡು ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕೆಳಗಡೆ ಮತ್ತು ಮೇಲೆ ಸೈಡು ಹೆಚ್ಚು ಕಡಿಮೆ ಬಂದರೂ ಕೂಡ ನಾವು ಅದನ್ನು ಕಟ್ ಮಾಡ್ಕೋಬೋದು. ಆದರೆ ಈ ಡಾಟ್ ಪಾಯಿಂಟ್ ನಾವು ಮಾರ್ಕ್ ಹಾಕಿರ್ತೀವಲ್ವ, ಅದನ್ನು ಮಾತ್ರ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ನಾನು ಮೇಲೆ ಕಟ್ ಮಾಡ್ಕೊಳ್ಳೋವಾಗೆ ಹೇಳಿದ್ದೆ, ಸ್ವಲ್ಪ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಅದನ್ನು ಸ್ಟಿಚಿಂಗಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಈ ರೀತಿ ನಾವು ಜೋಡಿಸ್ಕೊಂಡಾಗ ಅದು ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ಅದನ್ನು ನಂತರ ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಕೆಳಗಡೆ ಸೈಡು ನಾವು ಈ ರೀತಿ ಒಂದು ಸಲ ಜೋಡಿಸ್ಕೊಂಡು ನೀವು ಎರಡನ್ನೂ ಕೂಡ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ನೋಡಿಕೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಸೈಡ್ ಫಿನಿಶಿಂಗ್ ಮಾಡೋದಕ್ಕೆ 2 ಪೀಸನ್ನು ನಾನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಂಡಿರಬೇಕು. ನಂತರ ಈಗ ಕೆಳಗಡೆ ಸೈಡ್ಗೆ 1.5 ಇಂಚ್ ಇರೋ ಥರ ಒಂದು ಪೀಸನ್ನು ತಗೊಂಡು ಈ ರೀತಿ, ಅಥವಾ 2 ಇಂಚು ತಗೊಳ್ಳಿ, 1 ಇಂಚು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗುತ್ತೆ. ಈ ರೀತಿ ಪೀಸನ್ನು ಹಾಕ್ಕೊಂಡು ಏಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಏಮಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಬೇಕಾದರೂ ಹಾಕ್ಕೋಬೋದು. ನೋಡಿ, ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡ್ರೆ ಇದು ಫ್ರಂಟ್ ಪಾರ್ಟು ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ಈಗ ಇದ್ರ ಮೇಲೆ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಂಪಲ್ಸರಿ. ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು.
ಹೀಗೆ ಶೋಲ್ಡರ್ ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾನು ನೆಕ್ಕಿಗೆ ಈ ಲೇಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ಲೇಸ್ ಬೇಕೋ ಅದನ್ನು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಕರೆಕ್ಟಾಗಿ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ಜೋಡಿಸ್ಕೊಂಡು ಈ ಲೇಸು ನಾನು ಆಚೆಗೆ ಬರೋ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಕ್ಲಾತ್ ಮೇಲೆ ಬರೋ ಥರ ಸ್ಟಿಚ್ ಮಾಡ್ತಾಯಿಲ್ಲ, ಕಾಣಿಸ್ತಿದೆ ಅಲ್ವಾ? ಹೀಗೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ಇದು ಸ್ಕ್ಯಾಲಪ್ ಡಿಸೈನಲ್ಲಿ ಇರೋದ್ರಿಂದ ಸ್ವಲ್ಪ ನಾನು ಅದು ಆಚೆಗೆ ಬರಲಿ ಅಂತ ಆ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹೀಗೆ ನೆಕ್ಕಿಗೆ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ನಂತರ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ನಾನಿನ್ನು ಕಟ್ಟಿಂಗು ಮಾಡಿಲ್ಲ ಅಲ್ವಾ, ಅದನ್ನು ಸಿಂಪಲ್ಲಾಗೆ ಯಾವ ರೀತಿ ಕಟ್ಟಿಂಗ್ ಮಾಡಿಕೊಂಡು ಹಾಗೇ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನೀಗ ತೋರಿಸ್ತೀನಿ. ಲೇಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಸೈಡ್ಗೆ ಇಟ್ಕೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ನೋಡಿ ಈ ರೀತಿ ಪೀಸನ್ನು ತಗೊಳ್ಳಿ. ಇದು ಉದ್ದ 11 ಇಂಚಿದೆ, ಕಾಣಿಸ್ತಿದೆ ಅಲ್ಲ? ಅಗಲ 7 ಇಂಚು ಹಾಕ್ಕೊಳ್ಳಿ. ಒಂದು ಸೈಡ್ಗೆ 7 ಇಂಚ್ ಇಟ್ಕೊಳ್ಳಿ, ಇನ್ನೊಂದು ಸೈಡ್ಗೆ ಒಂದು 4 ಇಂಚ್ ಅಗಲ ಬರೋ ಥರ ಇಟ್ಕೊಳ್ಳಿ. ಇಟ್ಕೊಂಡು ಎರಡೂ ಮಾರ್ಕ್ಗಳನ್ನೂ ಕೂಡ ಕ್ರಾಸಾಗಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಜಾಯಿನ್ ಮಾಡಿಕೊಂಡು ಈಗ ಆ ಮಾರ್ಕಿಂಗಿಗೆ ಕಟ್ ಮಾಡ್ಕೊಳ್ಳೋಣ. ಎರಡೂ ಸ್ಲೀವ್ಸನ್ನು ಸೇಮ್ ಇದೇ ರೀತಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ 7 ಇಂಚ್ ಇಟ್ಟಿದ್ದೀವಲ್ವ, ಅದು ಸ್ಲೀವ್ಸ್ ಲೂಸ್ ಕಡೆಗೆ ಬರುತ್ತೆ. ಅದನ್ನು ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಡಬಲ್ ಫೋಲ್ಡ್ ಮಾಡುವಾಗ ನಾವು ಅರ್ಧ ಇಂಚ್ ಹಾಕಬೇಕು ಅಂತ ಏನಿಲ್ಲ, ಕಡಿಮೆ ಕೂಡ ಇಟ್ಕೋಬೋದಿಲ್ಲಿ. ಹೀಗೆ ಸ್ಟಿಚ್ ಹಾಕ್ಕೊಂಡು ಇದಕ್ಕೂ ಕೂಡ ನಾನು ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಲೀವ್ಸ್ ಲೂಸ್ ಕಡೆಗೆ. ನೋಡಿ ಈ ರೀತಿ. ಆಗಲೇ ನಾವು ನೆಕ್ಕಿಗೆ ಯಾವ ಲೇಸ್ ಹಾಕ್ಕೊಂಡ್ವೋ ಅದೇ ಲೇಸನ್ನು ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲೇಸನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇದಕ್ಕೂ ಕೂಡ ನಾವು ಡಬಲ್ ಸ್ಟಿಚ್ ಹಾಕ್ಕೋಬೇಕು. ನಾನು ನೆಕ್ ಹತ್ರ ತೋರಿಸಿಲ್ಲ, ಈಗ ಅದ್ರ ಪಕ್ಕದಲ್ಲಿ ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೆಕ್ ಹತ್ರ ನಾನು ಸಿಂಗಲ್ ಸ್ಟಿಚ್ ಹಾಕ್ಕೊಂಡು ಅದನ್ನು ಏಮಿಂಗ್ ಮಾಡ್ಕೊತೀನಿ, ಆದ್ದರಿಂದ ಒಂದೇ ಸ್ಟಿಚ್ಚನ್ನು ತೋರಿಸಿದೆ. ಇದಕ್ಕೆ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಇದನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಈ ಸೈಡ್ಗಳಲ್ಲಿ ಈ ರೀತಿ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ಪ್ಲೇಟ್ಸು ಮೇಲೆ ಸೈಡ್ಗೆ ಬರಬೇಕು, ಆ ರೀತಿ ಇಟ್ಕೊಳ್ಳಿ. ಎರಡೂ ಕಡೆಗೂ ಕೂಡ ಮೇಲೆ ಸೈಡ್ಗೆ ಬರಬೇಕು. ಈಗ ಈ ಕಡೆದು ಕೂಡ ನೋಡಿ ಈ ರೀತಿ ಮೇಲೆಗೆ ಫೋಲ್ಡ್ ಮಾಡ್ಕೊಳ್ತಾ ಪ್ಲೇಟ್ಸನ್ನು ಇಟ್ಕೊಳ್ಳಿ. ಹೀಗೆ ಎರಡೂ ಸ್ಲೀವ್ಸನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ನೀವು ಇದನ್ನು ನಾರ್ಮಲ್ ಸ್ಲೀವ್ಸನ್ನು ಇಟ್ಕೊಂಡು ಅದ್ರ ಮೇಲೆ ಬೇಕಾದರೂ ಜಾಯಿನ್ ಮಾಡ್ಕೋಬೋದು, ಅಥವಾ ಹಾಗೆ ಬೇಕಾದರೂ ಇಟ್ಕೋಬೋದು. ನಾನು ನಾರ್ಮಲ್ ಸ್ಲೀವ್ಸನ್ನು ಹಿಡ್ದೆ ಹಾಗೇ ಇದನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಈ ಸ್ಲೀವ್ಸ್ ಈ ರೀತಿ ಬರುತ್ತೆ ನಮಗೆ. ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡೂ ಸ್ಲೀವ್ಸನ್ನು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಸೆಂಟರ್ಗೆ ಇದನ್ನು ಫೋಲ್ಡ್ ಮಾಡಿಕೊಂಡು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನಂತರ ಶೋಲ್ಡರ್ ಹತ್ರ ಆ ಮಾರ್ಕ್ ಮಾಡಿರೋದು ಸೆಂಟರ್ಗೆ ಬರಬೇಕು, ಆ ರೀತಿ ಜೋಡಿಸ್ಕೊಂಡು ಇದು ನಮಗೆ ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವೋ ಅದರೊಳಗಡೆಗೆ ಹೋಗಬಾರ್ದು, ಅದರ ಆಚೆನೇ ಬರಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ಕ್ಲಾತ್ ಜಾಸ್ತಿ ಇದ್ದರೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಆದರೆ ಸ್ಲೀವ್ಸ್ ಲೂಸ್ ಕಡೆಗೆ ಹೋಗಬಾರ್ದು, ಅದು ಅಂದರೆ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಸ್ಲೀವ್ಸ್ ಮಾರ್ಜಿನ್ನು ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದರ ಒಳಗಡೆಗೆ ಹೋಗ್ದಿರ ನೋಡ್ಕೊಳ್ಳಿ. ಅದನ್ನು ಮಾರ್ಕ್ ಮಾಡಿಕೊಂಡು ಅದರ ಒಳಗಡೆನೇ ಅದು ಇರಬೇಕು, ಆ ರೀತಿ ನೋಡ್ಕೊಳ್ಳಿ. ಹೀಗೆ
ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಆ ಮಾರ್ಜಿನ್ ಹತ್ರ ಏನು ಬಿಟ್ಟಿರ್ತೀವೋ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಹಾಗೆ ಸ್ಟಿಚ್ ಹಾಕ್ಕೊಂಡ್ರೆ ಈಗ ಇದು ರೆಡಿ ಆಗುತ್ತೆ. ಸೈಡ್ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡೋವಾಗ ನಾವು ಸ್ಲೀವ್ಸ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಬ್ಲೌಸ್ಗೆ ಮಾತ್ರ ಈ ರೀತಿ ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವೋ ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಡಿಸೈನರ್ ಸ್ಲೀವ್ಸನ್ನು ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.